ಅಂತಾನೆ ಅನ್ಕೊಂಡು ಸ್ಟೇಟ್ಗೆ ಫಸ್ಟ್ ಟಾಪರ್ ಯಾರಾದರೂ ನಮ್ಮ ಶಿಡ್ಲಘಟ್ಟ ತಾಲೂಕಿನ ಬಂದರೆ ಅದು ನಮ್ಮ ತಾಲೂಕಿಗೂ ಹೆಮ್ಮೆ ಮತ್ತು ನಮ್ಮ ತಾಲೂಕು ಆಡಳಿತಕ್ಕೂ ಹೆಮ್ಮೆ ಅಂತ ವಿಚಾರನೇ. ಸೊ ಅದನ್ನು ಮೋಟಿವೇಶನ್ ಆಗಿ ತಗೊಂಡು ಮಕ್ಕಳು ಓದ್ತಿದ್ದಾರೆ. ಎಲ್ಲ ಮಕ್ಕಳು ನಾವು ವಿಸಿಟ್ ಮಾಡಿದ್ದೀವಿ, ಸ್ಕೂಲ್ಸು ಹಾಸ್ಟೆಲ್ಸ್ ಎಲ್ಲ ಮಾಡಿದ್ದೀವಿ. ಮತ್ತು 3 ಟ್ರೈ ಸೆಮಿಸ್ಟರ್ ಎಕ್ಸಾಮ್ಸ್ ಥರ ಏನಿದೆ SSLC ವತಿಯಿಂದಾನೇ ಬಂದಿತ್ತು ಮಾಕ್ ಪರೀಕ್ಷೆಗಳು. ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ಮಕ್ಕಳು. ಮತ್ತು ಇನ್ನೂ ಕೆಲವು ಮಕ್ಕಳು ಯಾರ್ದು ಮಾರ್ಕ್ಸ್ ಸ್ವಲ್ಪ ಕಮ್ಮಿ ಇತ್ತು ಅವ್ರಿಗೂ ಸ್ಪೆಷಲ್ ಕ್ಲಾಸ್ ಥರ ಎಲ್ಲ ಮಾಡಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಮಾರ್ಕ್ಸ್ ತೆಗಿಬೇಕಂತೇಳಿ ಎಲ್ಲ ಪ್ರಯತ್ನಗಳು, ಎಲ್ಲ ಸ್ಕೂಲಿನ ಪ್ರಿನ್ಸಿಪಲ್ಸ್ ಆಗಲಿ ಟೀಚರ್ಸ್ ಆಗಲಿ ಅವರು ಹೆಚ್ಚಿಗೆ ಶ್ರಮಿಸಿದ್ದಾರೆ. ಸೊ ಎಲ್ಲರ ಶ್ರಮ ಪ್ರತಿಫಲ ಕೊಡೋದು ಪರೀಕ್ಷೆ ರಿಸಲ್ಟ್ ಬಂದಾಗಲೇ. ಸೊ ವಿ ಆರ್ ಹೋಪಿಂಗ್ ಫಾರ್ ದ ಬೆಸ್ಟ್. ಖಾಸಗಿ ಶಾಲೆಗಳು ಆಲ್ಮೋಸ್ಟ್ ತೊಂದರೆ ಇಲ್ಲ, ಬಟ್ ಸರ್ಕಾರಿ ಶಾಲೆಗಳೇ ಮುಖ್ಯವಾಗಿ. ಯಾಕಂದ್ರೆ ನಾನೇ ಕೆಲವೊಂದು ಸ್ಕೂಲ್ಸ್ ಇಲ್ಲಿ ಅಪ್ಪೇಗೌಡನಹಳ್ಳಿ ಮತ್ತೆ ಮಿಕ್ಕಿದೆಲ್ಲ ಕಡೆ ವಿಸಿಟ್ ಆದಾಗ 8-8:30ವರೆಗೂ 9 ಗಂಟೆವರೆಗೂ ಸರ್ಕಾರಿ ಪ್ರೌಢಶಾಲೆಯ ಶಿಕ್ಷಕರು ಸ್ಪೆಷಲ್ ಕ್ಲಾಸ್ ತಗೊಂಡು ರಿವಿಷನ್ಸ್ ಮಾಡಿ ಮಾರ್ಕ್ಸ್ ಮಾಡಿ, ಮತ್ತೆ ಅದೇ ಇಲ್ದಿರ ಟೀಚರ್ಸು ಹಾಸ್ಟೆಲ್ಗೂ ಸಹ ಭೇಟಿ ಕೊಟ್ಟು ಅವ್ರು ಊಟ ಮಾಡಬೇಕಾದಾಗಲೂ ರಿವಿಷನ್ಸ್ ಮಾಡಿ ಬೆಳಗ್ಗೆ 5 ಗಂಟೆಗೆ ಬಿಡಿಸಿ ಮಕ್ಕಳಿಗೆ ತುಂಬ ಡಿಸಿಪ್ಲಿನ್ ಆ್ಯಂಡ್ ತುಂಬ ಸಿಸ್ಟಮ್ಯಾಟಿಕ್ ಆಗಿ ಮಾಡಿದ್ದಾರೆ. ಆ್ಯಂಡ್ ಸರ್ಕಾರಿ ಶಾಲೆ ಮಕ್ಕಳಿಗೆ ರಜೆ 1 ತಿಂಗಳ ಹಿಂದೆ ಬಂದಿದ್ರು ಸ್ಕೂಲ್ನವರು ಮಕ್ಕಳನ್ನ ಎಲ್ಲೂ ಬಿಡ್ದಿರೆ ಅಲ್ಲೇ ಸ್ಪೆಷಲ್ ಕ್ಲಾಸಸ್ ಅಂತ ಮಾಡಿ ಮಕ್ಕಳನ್ನ ಮನೆಗೆ ಕಳಿಸಿದ್ರೆ ಅವ್ರು ಎಲ್ಲಿ ಓದಿದ್ರೆ ಇದಾಗತ್ತೆ ಅಂತ ಹೇಳಿ ಅಲ್ಲೇ ಇಂಟೆನ್ಸ್ ರಿವಿಷನ್ ಥರ ಮಾಡಿ ಅವ್ರನ್ನೇ ಒಂದು ಗ್ರೂಪ್ಸ್ ಆಗಿ ಮಾಡಿ ಒಂದು ಗ್ರೂಪ್ ಸ್ಟಡಿ ಅಂತ ಹೇಳಿ ಒಂದು ಟೈಮ್ ಟೇಬಲ್ ಕೊಟ್ಟು ಯಾವ್ಯಾವ ಸಬ್ಜೆಕ್ಟ್ ಹೇಗೆ ಓದಬೇಕು, ಮಾಕ್ ಟೆಸ್ಟ್ ಹೇಗೆ ಬರೀಬೇಕು, ಕ್ವೆಶನ್ ಪೇಪರ್ಸ್ ಎಲ್ಲ ಕೊಟ್ಟು ಏನೇನು ಸಿದ್ಧತೆ ಬೇಕಿದೆ ಎಲ್ಲ ಗೌರ್ಮೆಂಟ್ ಶಾಲೆಯ ಶಿಕ್ಷಕರು ಹೆಚ್ಚಾಗಿ ಶ್ರಮಿಸಿದ್ದಾರೆ. 10th ಸ್ಟ್ಯಾಂಡರ್ಡ್ ಪ್ರಿಪ್ರೇಷನಲ್ಲಿ ಮಕ್ಕಳಿಗಿನ್ನ ಹೆಚ್ಚಾಗಿ ಶಿಕ್ಷಕರೆಲ್ಲರೂ ಶ್ರಮಿಸಿದ್ದಾರೆ. ಸೊ ಅದ್ರ ಪ್ರತಿಫಲವಾಗಿ ಗೌರ್ಮೆಂಟ್ ಸ್ಕೂಲ್ಸಲ್ಲಿ ಇನ್ನೂ ಹೆಚ್ಚಾಗಿ ರಿಸಲ್ಟ್ ಬರುತ್ತೆ ಈ ಸಲ ಅಂತ ಅನ್ನೋ ಆಕ್ಷೇಪಣೆಯಲ್ಲೇ ನಾವೆಲ್ಲರೂ ಇದ್ದೀವಿ, ವೇಟಿಂಗ್ ಫಾರ್ ದಟ್. ಪರೀಕ್ಷೆ ಮಾರ್ಚ್ 18ನೇ ತಾರೀಕಿಂದ ಶುರುವಾಗ್ತದೆ. ನಮ್ಮ ಶಿಡ್ಲಘಟ್ಟ ತಾಲೂಕಿನಲ್ಲಿ 2686 ಮಕ್ಕಳು SSLC ಪರೀಕ್ಷೆ ಬರೀತಿದ್ದಾರೆ ಈ ಸಲ. ಮತ್ತು 10 ಪರೀಕ್ಷಾ ಕೇಂದ್ರಗಳಿದೆ ನಮ್ಮ ಶಿಡ್ಲಘಟ್ಟ ತಾಲೂಕಲ್ಲಿ ಈ ಸಲ. ಸೊ SSLC ಪರೀಕ್ಷೆಗೆ ನಮ್ಮ ತಾಲೂಕು ಆಡಳಿತ ವತಿಯಿಂದ ಎಲ್ಲ ಸಿದ್ಧತೆಗಳನ್ನು ನಾವೇನು ಕ್ರಮ ವಹಿಸ್ಬೇಕಂತ ಹೇಳಿ ಸಭೆಗಳನ್ನು ಮಾಡಿ ಆಗಲಿ ನಾವು ಏರ್ಪಾಡುಗಳನ್ನು ಮಾಡ್ಕೊಂಡಿದ್ದೀವಿ. ಮತ್ತು SSLC ಮಕ್ಕಳುಗಳಾಗಲಿ ತರಬೇತಿ ಆಗಲಿ ಅವ್ರಿಗೆ ಸ್ಪೆಷಲ್ ಕ್ಲಾಸಸ್ ಏನಾಗಲಿ ಎಲ್ಲ BO ಅವ್ರ ವತಿಯಿಂದ ಆಗಲಿ ಮತ್ತು ನಾವೆಲ್ಲ ತಾಲೂಕು ಅಧಿಕಾರಿಗಳಿಗೂ ಒಂದೊಂದು ಸ್ಕೂಲಿನ ಜವಾಬ್ದಾರಿ ಅಂತ ನೀಡಿದ್ವಿ ಎಲ್ಲರಿಗೂ. ಸೊ ನಾವು ಖುದ್ದಾಗಿ ಭೇಟಿಯಾಗಿ ಮಕ್ಕಳ ಹತ್ರ ಮಾತಾಡಿ ಅವ್ರಿಗೆ ಪ್ರೋತ್ಸಾಹಿಸಿ SSLC ಪರೀಕ್ಷೆಯಲ್ಲಿ ನೀವು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಾರ್ಕ್ಸನ್ನು ಪಡೆದ್ರೆ ನೀವಿನ್ನೂ ಉನ್ನತ ಸ್ಥಾನದಲ್ಲಿ ಹೋಗಿ ಓದ್ಬೋದು ಅಂತೆಲ್ಲ ಹೇಳ್ಬಿಟ್ಟು ಪ್ರೇರಿಸ್ಬಿಟ್ಟು ಬಂದಿದ್ದೀವಿ. ಸೊ ಒಳ್ಳೆ ಆಕಾಂಕ್ಷೆ ಇದೆ, ಈ ಸಲ 100% ರಿಸಲ್ಟ್ಸ್ ಬರುತ್ತೆ ನಮ್ಮ ಶಿಡ್ಲಘಟ್ಟ ತಾಲೂಕನ್ನ ಆಕ್ಷೇಪಣೆಯಲ್ಲಿ. ನಾವೆಲ್ಲರಿಗೂ ವಿಶಿಂಗ್ ಎವ್ರಿವನ್ ಆಲ್ ದ ಬೆಸ್ಟ್ ಇನ್ 10th ಸ್ಟ್ಯಾಂಡರ್ಡ್ ಎಕ್ಸಾಮ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಈಗ ಮಕ್ಕಳು ಬರಲಿಕ್ಕೆ KSRTCಗೆ ನನ್ನ ಫ್ರೀ ಉಚಿತವಾಗಿ ಏನಾದರೂ ಸೌಲಭ್ಯ ಕೊಟ್ಟಿದ್ದೀರಾ? ಬಸ್ಸಿಂದು ಏನಿದೆ ಸೌಲಭ್ಯಗಳು ಮತ್ತು ವ್ಯವಸ್ಥೆ ಮಾಡಿದ್ದೀವಿ. ಎಸ್ಪೆಷಲಿ ಮತ್ತು 10 ಸೆಂಟರ್ಗಳು ಯಾವ್ಯಾವಿದೆ ಅದಕ್ಕೆ ಏನೇನು ವ್ಯವಸ್ಥೆಗಳಿದೆ ಅದನ್ನು ಮಾಡಿದ್ದೀವಿ. ಹಾಲ್ ಟಿಕೆಟ್ ತೋರಿಸಿದ್ರೆ ಅವರು ಉಚಿತವಾಗಿ ಪ್ರಯಾಣ ಮಾಡ್ಬೋದು.